ಸಿಟಿ ರವಿ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅಂದಿದ್ದಾರೆ. ಹತ್ಯೆ ಮಾಡುವಂತ ಉದ್ದೇಶದಿಂದಲೇ ಬಂಧಿಸಿದ್ರು. ಶಿವಮೊಗ್ಗದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಈಗ ಆರೋಪವನ್ನ ಮಾಡಿದ್ದಾರೆ. ಸಿಟಿ ರವಿ ಪ್ರಕರಣ ಏನಿದೆ ಅದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಹತ್ಯೆ ಮಾಡುವಂತ ಉದ್ದೇಶ ಇತ್ತು, ಅದೇ ಉದ್ದೇಶದಿಂದ ಬಂಧಿಸಿದ್ರು ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ದಾರೆ ಆರಗ ಜ್ಞಾನೇಂದ್ರ. ಅವತ್ತು ರಾತ್ರಿ ಇಡೀ 2-3 ಜಿಲ್ಲೆ ಸುತ್ತಾಡಿಸಿದ್ದಾರೆ. ಅದೃಷ್ಟ ಗಟ್ಟಿಯಾಗಿದ್ದರಿಂದ ಬದುಕಿ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಆರಗ ಜ್ಞಾನೇಂದ್ರ. ಪರಿಷತ್ ಒಳಗೆ ನುಗ್ಗಿ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಶಿವಮೊಗ್ಗದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. ಹತ್ಯೆ ಮಾಡುವಂತ ಉದ್ದೇಶ ಇತ್ತು, ಅದೇ ಉದ್ದೇಶದಿಂದ ಬಂಧಿಸಿದ್ರು. ಆದ್ರೆ ಅದೃಷ್ಟ ಚೆನ್ನಾಗಿತ್ತು, ಬದುಕಿ ಬಂದಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಶಾಸಕ ಆರಗ ಜ್ಞಾನೇಂದ್ರ. ಪೊಲೀಸ್ ಸ್ಟೇಷನ್ ನಿಂದ ಅರೆಸ್ಟಿನ ಬಗ್ಗೆ ಅವ್ರಿಗೆ ಏನು ಹೇಳಿದ್ದಾರೆ, ಯಾವ ಕಾಯ್ದೆ ಪ್ರಕಾರ ಅರೆಸ್ಟ್ ಮಾಡಿದ್ದೀರಿ, ನನಗೆ ಅರೆಸ್ಟ್ ಇದನ್ನು ಕೊಡಿ, FIR ಕಾಪಿ ಕೊಡಿ. ಅಂಗಲಾಚರು ಕೂಡ ಕೇಳಿದಾನೆ. ಅವರಿಗೆ ತಲೆಗೆ ಕೂಡ ಹೊಡೆತ ಬಿದ್ದಿದೆ, ಗಾಯ ಆಗಿ ರಕ್ತ ಸೋರಿದೆ. ಬೆಳಗಿನ ಜಾವದವರೆಗೂ ಅವ್ರಿಗೆ ಊಟ ಮಾಡಲಿಕ್ಕೆ ಬಿಡಲಿಲ್ಲ, ನಿದ್ದೆ ಮಾಡಲಿಕ್ಕೆ ಬಿಡಲಿಲ್ಲ. ಒಬ್ಬ ಹಿರಿಯ ಶಾಸಕರಿಗೆ ಈ ರೀತಿ ಹಿಂಸೆ ಕೊಡುವಂಥದ್ದನ್ನ ನಾವು ಖಂಡಿಸ್ತೇವೆ. ಮತ್ತು ಇದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ನ್ಯಾಯಾಂಗ ತನಿಖೆಗೆ ನಾನು ಒತ್ತಾಯಿಸ್ತೇನೆ. ನಿನ್ನೆ ಹೈಕೋರ್ಟ್ ಕೇಳಿದಂಥ ಯಾವ ಪ್ರಶ್ನೆಗಳಿಗೂ ಸರ್ಕಾರದ ಹತ್ರ, ಪೊಲೀಸ್ ಹತ್ರ ಉತ್ತರ ಇಲ್ಲ. ಜಾಮೀನಿನ ಮೇಲೆ ಬಿಡಬಹುದಾದಂಥ ಸೆಕ್ಷನ್ಗಳಿಗೆ ರಾತ್ರಿ ಇಡೀ ಆ ರೀತಿ ಹಿಂಸೆ ಕೊಟ್ಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಬೆಳಗ್ಗೆ ವಿಧಾನ